ಹಾಯ್ ಫ್ರೆಂಡ್ಸ್, ಕಲ್ಲಿದ್ದಲಿನಿಂದ ಕರೆಂಟ್ನ ಹೇಗೆ ತಯಾರು ಮಾಡ್ತಾರೆ, ಕಲ್ಲಿದ್ದಲು ಹೇಗೆ ಉಂಟಾಯಿತು, ಗೂಡ್ಸ್ ಟ್ರೈನಿಂದ ಕಲ್ಲಿದ್ದಲನ್ನ ಎಲ್ಲಿಂದ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ, ನಂತರ ಅದನ್ನ ಹೇಗೆ ಉಪಯೋಗಿಸ್ತಾರೆ, ಹೀಗೆ ಎಲ್ಲಾ ಪ್ರೋಸೆಸ್ ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಗೂಡ್ಸ್ ಟ್ರೈನ್ ಮೂಲಕ ಕಲ್ಲಿದ್ದಲನ್ನ ತೆಗೆದುಕೊಂಡು ಬಂದು ಅದನ್ನ ಬಾಯ್ಲರ್ ನಲ್ಲಿ ಹಾಕಿ ಅದರಿಂದ ಉಂಟಾದ ಹಾವಿಯಿಂದ ಟರ್ಬೈನ್ಸ್ ನ ತಿರುಗಿಸಿ ವಿದ್ಯುತ್ ನ ಉತ್ಪತ್ತಿ ಮಾಡ್ತಾರೆ. ಆದ್ರೆ ಇದರ ಹಿಂದೆ ತುಂಬಾ ದೊಡ್ಡ ಪ್ರಕ್ರಿಯೆನೇ ಇರುತ್ತೆ. ಥರ್ಮಲ್ ಪವರ್ ಪ್ಲಾಂಟ್ ತುಂಬಾ ದೊಡ್ಡದಾಗಿ ಇರುತ್ತೆ. ವಿದ್ಯುತ್ ಅನ್ನು ಉತ್ಪತ್ತಿ ಮಾಡಲು ಬೇಕಾದ ಅತಿ ಮುಖ್ಯವಾದ ಪದಾರ್ಥ ಕಲ್ಲಿದ್ದಲು. ಒಂದು ವೇಳೆ ಕಲ್ಲಿದ್ದಲು ಖಾಲಿಯಾದ್ರೆ ಪವರ್ ಪ್ಲಾಂಟ್ ನಿಂತು ಹೋಗುತ್ತೆ. ಇದಕ್ಕಾಗಿಯೇ ಕಲ್ಲಿದ್ದಲನ್ನ ನಿರಂತರವಾಗಿ ರೈಲುಗಳ ಮೂಲಕ ಆಮದು ಮಾಡಿಕೊಳ್ತಾರೆ ಮತ್ತು ಮುನ್ನೆಚ್ಚರಿಕೆಯಾಗಿ ಮೊದಲೇ 40 ದಿನಕ್ಕೆ ಸರಿ ಹೋಗುವಷ್ಟು ಅಂದ್ರೆ 1.5 ಮಿಲಿಯನ್ ಟನ್ ಅಷ್ಟು ಕಲ್ಲಿದ್ದಲನ್ನ ಶೇಖರಿಸಿ ಇಟ್ಕೊಳ್ತಾರೆ. ಕಲ್ಲಿದ್ದಲನ್ನ ಸರಬರಾಜು ಮಾಡುವ ರೈಲುಗಳು ಎರಡು ವಿಧದಲ್ಲಿ ಇರ್ತವೆ. ಮೊದಲನೆಯದಾಗಿ ಬೋಗಿಯಲ್ಲಿರುವ ಕಲ್ಲಿದ್ದಲು ನೇರವಾಗಿ ಕೆಳಗಿನಿಂದ ಬೀಳುತ್ತೆ ಮತ್ತು ಮತ್ತೊಂದು ರೀತಿಯ ಬೋಗಿಯನ್ನ ನಾವು ತುಂಬಾ ಸಲ ನೋಡಿರ್ತೇವೆ. ಇವು ಮೇಲಿಂದ ಓಪನ್ ಆಗಿರ್ತವೆ. ಇವುಗಳನ್ನ ಒಂದು ರೀತಿಯ ದೊಡ್ಡ ಮಷಿನ್ ಹತ್ತಿರ ರವಾನೆ ಮಾಡ್ತಾರೆ. ಅಲ್ಲಿಗೆ ಬಂದ ಬೋಗಿಯನ್ನ ಟ್ರೈನ್ ನಿಂದ ಅನ್ಲಿಂಕ್ ಮಾಡಿ ಅದನ್ನ ರೊಟೇಟ್ ಮಾಡಿ ಕಲ್ಲಿದ್ದಲನ್ನ ಕೆಳಗೆ ಹಾಕಲಾಗುತ್ತೆ. ನಂತರ ಈ ಕಲ್ಲಿದ್ದಲನ್ನ ಪವರ್ ಪ್ಲಾಂಟ್ ಹತ್ತಿರ ತೆಗೆದುಕೊಂಡು ಹೋಗ್ಬೇಕು. ಇದಕ್ಕಾಗಿ ದೊಡ್ಡ ದೊಡ್ಡ ಹಲ್ಲುಗಳಿಂದ ಕೂಡಿದ ಚಕ್ರದ ಯಂತ್ರವನ್ನ ಬಳಸ್ತಾರೆ. ಈ ಯಂತ್ರ ತನ್ನ ಹಲ್ಲು ಚಕ್ರಗಳಿಂದ ಕಲ್ಲಿದ್ದಲನ್ನ ತೆಗೆದುಕೊಳ್ಳುತ್ತದೆ. ಈ ಚಕ್ರ ತಿರುಗುತ್ತಾ ಇರೋದ್ರಿಂದ ಕಲ್ಲಿದ್ದಲು ಅದರ ಒಳಗಡೆ ಬೀಳುತ್ತೆ. ಅಲ್ಲಿಂದ ಕಲ್ಲಿದ್ದಲು ನೇರವಾಗಿ ಪವರ್ ಪ್ಲಾಂಟ್ ಗೆ ಒಂದು ಕನ್ವೇಯರ್ ಬೆಲ್ಟ್ ಮೂಲಕ ಹೋಗುತ್ತೆ. ನಂತರ ಮುಂದಿನ ಹಂತದಲ್ಲಿ ಈ ಕಲ್ಲಿದ್ದಲನ್ನ ಒಂದು ಕ್ರಷರ್ ಮಷಿನ್ ಒಳಗೆ ಕಳುಹಿಸ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಗಾತ್ರದ ಕಲ್ಲಿದ್ದಲನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡ್ತಾರೆ. ಇದರ ನಂತರ ಪುನಃ ಈ ಚಿಕ್ಕ ಚಿಕ್ಕ ತುಂಡುಗಳನ್ನ ಪೌಡರ್ ಆಗಿ ಮಾಡಲು ಮತ್ತೊಂದು ಮಷಿನ್ ಒಳಗೆ ಕಳುಹಿಸ್ತಾರೆ. ಇದನ್ನ ಬೌಲ್ ಮಿಲ್ ಅಂತ ಕರೀತಾರೆ. ಈ ವಿಧವಾಗಿ ಪೌಡರ್ ಆಗಿ ಬದಲಾದ ಕಲ್ಲಿದ್ದಲನ್ನ ಬಾಯ್ಲರ್ ಒಳಗಡೆ ಕಳುಹಿಸ್ತಾರೆ. ಇದರಲ್ಲಿ ಕಲ್ಲಿದ್ದಲನ್ನ ಹೈ ಟೆಂಪರೇಚರ್ ನಲ್ಲಿ ಬರ್ನ್ ಮಾಡ್ತಾರೆ. ಇದರ ಮೇಲ್ಭಾಗದಲ್ಲಿ ನೀರಿನ ಪೈಪ್ಸ್ ಗಳನ್ನ ಏರ್ಪಡಿಸಿರ್ತಾರೆ. ಈ ಹೀಟ್ ನಿಂದ ಆ ಪೈಪ್ ನಲ್ಲಿರುವ ನೀರು ಬಿಸಿಯಾಗಿ ಆವಿಯಂತೆ ಬದಲಾಗುತ್ತೆ. ಹೀಗೆ ಉಂಟಾದ ಆವಿ ಹಾಗೆ ಪೈಪ್ಸ್ ಮೂಲಕ ಮುಂದಕ್ಕೆ ಹೋಗುತ್ತೆ. ಆದ್ರೆ ಈ ಬಾಯ್ಲರ್ ನಲ್ಲಿ ಕಲ್ಲಿದ್ದಲು ಉರಿದ ಮೇಲೆ ಅದರಲ್ಲಿ ಎರಡು ವಿಧದ ಬೈ ಪ್ರಾಡಕ್ಟ್ಸ್ ಉಂಟಾಗ್ತವೆ. ಅದರಲ್ಲಿ ಒಂದು ಬಾಟಮ್ ಹ್ಯಾಶ್, ಮತ್ತೊಂದು ಫ್ಲೈ ಹ್ಯಾಶ್. ಬಾಟಮ್ ಹ್ಯಾಶ್ ಕೆಳಗಡೆ ಒಂದು ನೆಟ್ ನಿಂದ ಫಿಲ್ಟರ್ ಆಗುತ್ತೆ. ಇದನ್ನ ಸಿಮೆಂಟ್ ತಯಾರಿಸುವಾಗ ಉಪಯೋಗಿಸ್ತಾರೆ. ಆದ್ರೆ ಫ್ಲೈ ಹ್ಯಾಶ್ ಮೇಲೆ ಹೋಗುತ್ತೆ. ಒಂದು ವೇಳೆ ಈ ಫ್ಲೈ ಹ್ಯಾಶ್ ಚಿಮ್ನಿ ಮೂಲಕ ಮೇಲೆ ಹೋಗಿ ವಾತಾವರಣದಲ್ಲಿ ಸೇರಿಕೊಂಡಾಗ ಅದನ್ನೇ ನಾವು ಉಸಿರಾಡಿದ್ರೆ ನಮ್ಮ ಶ್ವಾಸಕೋಶಗಳು ಬೇಗನೆ ಹಾಳಾಗ್ತವೆ ಮತ್ತು ನಮಗೆ ಅನೇಕ ರೋಗಗಳು ಕೂಡ ಬರ್ತವೆ. ಇದಕ್ಕಾಗಿಯೇ ಈ ಫ್ಲೈ ಹ್ಯಾಶ್ ನಲ್ಲಿರುವ ಪದಾರ್ಥವನ್ನ ಫಿಲ್ಟರ್ ಮಾಡ್ತಾರೆ. ಈ ಫ್ಲೈ ಹ್ಯಾಶ್ ನ ಫಿಲ್ಟರ್ ಮಾಡಲು ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಷನ್ ಎಂಬ ಯಂತ್ರವನ್ನ ಬಳಸ್ತಾರೆ. ಇದರಲ್ಲಿ ಫ್ಲೈ ಹ್ಯಾಶ್ ಫಿಲ್ಟರ್ ಆಗಿ ವಾತಾವರಣದಲ್ಲಿ ಸೇರುತ್ತೆ. ಇದರಿಂದ ಗಾಳಿಯಲ್ಲಿ ಮಾಲಿನ್ಯ ಕಡಿಮೆ ಆಗುತ್ತೆ. ಮತ್ತು ಪವರ್ ಪ್ಲಾಂಟ್ ನ ಅತಿ ಮುಖ್ಯವಾದ ಪಾರ್ಟ್ ಟರ್ಬೈನ್. ಇದನ್ನ ಪವರ್ ಪ್ಲಾಂಟ್ ನ ಹೃದಯ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಈಗಿನವರೆಗೂ ನಾವು ನೋಡಿದ ಪ್ರೋಸೆಸ್ ಎಲ್ಲವನ್ನ ಈ ಟರ್ಬೈನ್ ನ ತಿರುಗಿಸುವುದಕ್ಕೋಸ್ಕರ ಮಾಡ್ತಾರೆ. ಈ ಟರ್ಬೈನ್ ನ ಅನೇಕ ಫ್ಯಾನ್ಸ್ ನಂತಹ ಬ್ಲೇಡ್ಸ್ ಗಳ ಮೂಲಕ ತಯಾರಿಸ್ತಾರೆ. ಇದನ್ನ ತಿರುಗಿಸಲು ಹೈ ಪ್ರೆಷರ್ ನಿಂದ ಆವಿಯನ್ನ ಒಳಗಡೆ ಬಿಡುತ್ತಾರೆ. ಈ ಆವಿಯ ಪ್ರೆಷರ್ ನಿಂದ ಟರ್ಬೈನ್ ತಿರುಗಲು ಪ್ರಾರಂಭಿಸುತ್ತೆ. ಟರ್ಬೈನ್ ತಿರುಗುವುದರಿಂದ ಜನರೇಟರ್ ರೊಟೇಟ್ ಆಗಲು ಪ್ರಾರಂಭಿಸುತ್ತೆ. ಆಗ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಇದೇ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಡೀಸೆಲ್ ನಿಂದ ಮಾಡಬಹುದು. ಅವುಗಳನ್ನ ನಾವು ಡೀಸೆಲ್ ಜನರೇಟರ್ ಅಂತ ಕರಿತೇವೆ. ಆದ್ರೆ ಇವು ಒಂದು ಮನೆಗೆ ಬೇಕಾಗುವಷ್ಟು ಕರೆಂಟ್ ನ ಮಾತ್ರ ಉತ್ಪತ್ತಿ ಮಾಡ್ತವೆ. ಆದ್ರೆ ಪವರ್ ಪ್ಲಾಂಟ್ ನಲ್ಲಿರುವ ಜನರೇಟರ್ಸ್ ಗಾತ್ರದಲ್ಲಿ ಒಂದು ದೊಡ್ಡ ಮನೆಯಷ್ಟಿರುತ್ತವೆ. ಇದಕ್ಕಾಗಿ ಇವು ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ನ ಉತ್ಪತ್ತಿ ಮಾಡ್ತವೆ. ಹಾಗಾದ್ರೆ ಈಗ ನಿಮಗೆ ಒಂದು ಸಂದೇಹ ಬರಬಹುದು, ಹಾಗಾದ್ರೆ ಜನರೇಟರ್ ತಿರುಗುವುದರಿಂದ ವಿದ್ಯುತ್ ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ. ಇದನ್ನ ತಿಳಿದುಕೊಳ್ಳಲು ನಾವು 1820ನೇ ವರ್ಷಕ್ಕೆ ಹೋಗಬೇಕಾಗುತ್ತೆ. ಹ್ಯಾನ್ಸ್ ಆಸ್ಟೆಡ್ ಎಂಬ ವಿಜ್ಞಾನಿ ವಿದ್ಯುತ್ ಪ್ರವಹಿಸುವಾಗ ಅದರ ಸುತ್ತಲೂ ಅಯಸ್ಕಾಂತ ಕ್ಷೇತ್ರ ಏರ್ಪಡುತ್ತೆ ಅಂತ ಕಂಡು ಹಿಡಿತಾರೆ. ಎಲೆಕ್ಟ್ರಿಸಿಟಿಗೆ ಮತ್ತು ಮ್ಯಾಗ್ನೆಟಿಸಂಗೆ ಮಧ್ಯೆ ಸಂಬಂಧ ಇದೆ ಅಂತ ಅದೇ ಮೊದಲ ಬಾರಿಗೆ ಹ್ಯಾನ್ಸ್ ಆಸ್ಟೆಡ್ ಮೂಲಕ ಗೊತ್ತಾಗುತ್ತೆ. ಇದನ್ನ ತಿಳಿದ ನಂತರ ಮೈಕಲ್ ಫ್ಯಾರಡೆ ಎಂಬ ಮತ್ತೊಬ್ಬ ವಿಜ್ಞಾನಿ ವಿದ್ಯುತ್ ನಿಂದ ಅಯಸ್ಕಾಂತ ಕ್ಷೇತ್ರ ಉಂಟಾದಾಗ ಅಯಸ್ಕಾಂತದಿಂದ ಯಾಕೆ ವಿದ್ಯುತ್ ಉಂಟಾಗುವುದಿಲ್ಲ ಅಂತ ಪ್ರಯೋಗವನ್ನ ಮಾಡಲು ಪ್ರಾರಂಭಿಸ್ತಾರೆ. ಈತನು ಅನೇಕ ಬಾರಿ ಈ ಪ್ರಯೋಗದಲ್ಲಿ ವಿಫಲನಾಗ್ತಾನೆ.
ಯಾಕಂದ್ರೆ ಫ್ಯಾರಡೆ ಪ್ರತಿ ಸಲ ಅಯಸ್ಕಾಂತವನ್ನ ಮಾತ್ರ ತಿರುಗಿಸ್ತಾ ಇದ್ದ. ಹಾಗೆ ಮಾಡುವುದರಿಂದ ವಿದ್ಯುತ್ ಶಕ್ತಿ ಉಂಟಾಗುತ್ತೆ ಅಂತ. ಆದ್ರೆ ಅದು ಫೇಲ್ ಆಗುತ್ತೆ. ಆದ್ರೆ ನಂತರ 10 ವರ್ಷಗಳ ನಿರಂತರ ಪ್ರಯತ್ನದಿಂದ ಕೊನೆಯದಾಗಿ 1831ರಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಜನರೇಟರ್ ಅನ್ನ ಕಂಡು ಹಿಡಿಯುತ್ತಾನೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರುವುದು ಅದನ್ನೇ. ಆದ್ರೆ ಇದು ಯಾಕೆ ಯಶಸ್ವಿಯಾಗುತ್ತೆ? ಇಲ್ಲಿ ಮೈಕೆಲ್ ಫ್ಯಾರಡೆ ಯಾವ ರೀತಿಯ ಪ್ರಯೋಗವನ್ನ ಮಾಡ್ತಾರೆ? ಮೈಕೆಲ್ ಫ್ಯಾರಡೆ ಈ ಬಾರಿ ಪ್ರತಿ ಸಲ ಮಾಡಿದಂತೆ ಮಾಡದೆ ಅಯಸ್ಕಾಂತವನ್ನ ತಿರುಗಿಸದೆ ಅದನ್ನ ಸ್ಟೇಬಲ್ ಆಗಿ ಕದಲದಂತೆ ಇಟ್ಟು ಅದರ ಮಧ್ಯದಲ್ಲಿ ಒಂದು ಕಾಪರ್ ಡಿಸ್ಕ್ ನ ತಿರುಗಿಸ್ತಾನೆ. ಆಗ ಈ ಪ್ರಯೋಗ ಯಶಸ್ವಿ ಆಗುತ್ತದೆ. ಆ ದಿನ ಫ್ಯಾರಡೆ ಕಂಡು ಹಿಡಿದ ಸಿದ್ಧಾಂತದ ಮೂಲಕವೇ ಪವರ್ ಪ್ಲಾಂಟ್ ನಲ್ಲಿರುವ ಜನರೇಟರ್ಸ್ ಕೆಲಸ ಮಾಡಿ ವಿದ್ಯುತ್ ಅನ್ನು ಉತ್ಪತ್ತಿ ಮಾಡುತ್ತಿವೆ. ಈ ಜನರೇಟರ್ ಒಳಗಡೆ ಈ ವಿಧವಾಗಿ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಇಂಡಕ್ಷನ್ ಮೂಲಕ ವಿದ್ಯುತ್ ಏರ್ಪಡುತ್ತೆ. ಹೀಗೆ ಏರ್ಪಟ್ಟ ವಿದ್ಯುತ್ ಅನ್ನ ಟ್ರಾನ್ಸ್ಫಾರ್ಮರ್ ಗೆ ಕಳುಹಿಸ್ತಾರೆ. ಈ ಟ್ರಾನ್ಸ್ಫಾರ್ಮರ್ ಈ ವಿದ್ಯುತ್ ಅನ್ನ ದೂರದ ಪ್ರದೇಶಗಳಿಗೆ ರವಾನೆ ಮಾಡಬೇಕಾಗಿರುತ್ತೆ. ಇದಕ್ಕಾಗಿ ಟ್ರಾನ್ಸ್ಫಾರ್ಮರ್ ತನ್ನ ವೋಲ್ಟೇಜ್ ಅನ್ನ ಭಾರಿ ಪ್ರಮಾಣಕ್ಕೆ ಹೆಚ್ಚಿಸಿಕೊಳ್ಳುತ್ತೆ. ಇದು ಸರಿಸುಮಾರು 2 ಲಕ್ಷ ವೋಲ್ಟ್ಸ್ ಗೆ ತನ್ನ ವೋಲ್ಟೇಜ್ ನ ಹೆಚ್ಚಿಸಿಕೊಳ್ಳುತ್ತೆ. ಇಲ್ಲಿಂದ ಟ್ರಾನ್ಸ್ಫಾರ್ಮರ್ ಪವರ್ ಲೈನ್ಸ್ ಮೂಲಕ ಚಿಕ್ಕ ಚಿಕ್ಕ ಪವರ್ ಸ್ಟೇಷನ್ಸ್ ಗೆ ಈ ವಿದ್ಯುತ್ ರವಾನೆಯಾಗುತ್ತೆ. ಆದ್ರೆ ಈಗ ನಿಮಗೆ ಮತ್ತೊಂದು ಸಂದೇಹ ಬರಬಹುದು. ಅದೇನಂದ್ರೆ ಟರ್ಬೈನ್ಸ್ ನ ತಿರುಗಿಸಲು ಸಹಾಯವಾದ ಆವಿ ಎಲ್ಲಿಂದ ಹೋಗುತ್ತೆ ಅಂತ. ಇದಕ್ಕೋಸ್ಕರ ಇಂತಹ ಭಾರಿ ಗಾತ್ರದ ಕೂಲಿಂಗ್ ಟವರ್ಸ್ ನ ನಿರ್ಮಿಸ್ತಾರೆ. ಇವುಗಳನ್ನ ನೀವು ಒಂದು ಬಾರಿ ಆದ್ರೂ ನೋಡೇ ಇರ್ತೀರಾ. ಇದರ ಮೂಲಕ ಹೊರಬರುವುದನ್ನ ನಾವು ಹೊಗೆ ಅಂತ ಅಂದುಕೊಳ್ತೇವೆ. ಆದ್ರೆ ಅದು ಹೊಗೆಯಲ್ಲ, ಆವಿ. ಕಲ್ಲಿದ್ದಲು ಉರಿದಾಗ ಉಂಟಾಗುವ ಹೊಗೆ ಚಿಮ್ನಿ ಮೂಲಕ ಹೊರಬರುತ್ತೆ. ಆದ್ರೆ ಆವಿ ಕೂಲಿಂಗ್ ಟವರ್ಸ್ ನ ತಳಭಾಗಕ್ಕೆ ಹೋಗುತ್ತೆ. ಈ ಕೂಲಿಂಗ್ ಟವರ್ಸ್ ನ ತಳಭಾಗದಲ್ಲಿ ನೀವು ಗಮನಿಸಿ ನೋಡಿದ್ರೆ ತುಂಬಾ ಗ್ಯಾಪ್ಸ್ ಇರ್ತವೆ. ಈ ಗ್ಯಾಪ್ಸ್ ಮೂಲಕ ತಣ್ಣಗಿರುವ ಗಾಳಿ ಒಳಗಡೆ ಪ್ರವೇಶಿಸುತ್ತೆ. ಹಾಗೆ ಪ್ರವೇಶಿಸಿದ ಗಾಳಿ ಈ ಆವಿಯನ್ನ ತಣ್ಣಗೆ ಮಾಡುತ್ತೆ. ಇದರಿಂದ ಆ ಆವಿ ಮತ್ತೆ ನೀರಾಗಿ ಬದಲಾಗುತ್ತೆ. ಈ ನೀರನ್ನ ಮತ್ತೆ ಬಾಯ್ಲರ್ ಒಳಗೆ ಕಳುಹಿಸಿ ಸೇಮ್ ಪ್ರೋಸೆಸ್ ನ ಮಾಡ್ತಾರೆ. ಆದ್ರೆ 100% ನಷ್ಟು ಈ ಆವಿ ನೀರಾಗಿ ಬದಲಾಗುವುದಿಲ್ಲ. ಸ್ವಲ್ಪ ಪ್ರಮಾಣದಷ್ಟು ಆವಿ ಹೊರಗಡೆ ಬರುತ್ತೆ. ಅದೇ ನಮ್ಮ ಕಣ್ಣಿಗೆ ಕಾಣಿಸುವುದು. ಆದ್ರೆ ಈ ಪವರ್ ಪ್ಲಾಂಟ್ ಗೋಸ್ಕರ ಅಷ್ಟು ಪ್ರಮಾಣದ ನೀರನ್ನ ಎಲ್ಲಿಂದ ತರ್ತಾರೆ? ಇದಕ್ಕಾಗಿ ಅವರು ಈ ಪವರ್ ಪ್ಲಾಂಟ್ಸ್ ಗಳನ್ನ ಆದಷ್ಟು ನದಿಗೆ ಹತ್ತಿರದಲ್ಲಿ ನಿರ್ಮಿಸ್ತಾರೆ. ನದಿಯಲ್ಲಿ ನೀರು ಯಾವಾಗ್ಲೂ ಒಂದೇ ಪ್ರಮಾಣದಲ್ಲಿ ಇರುವುದಿಲ್ಲ. ಇದಕ್ಕಾಗಿ ಆ ನದಿಯಲ್ಲಿರುವ ನೀರನ್ನ ಮೋಟಾರ್ ಮೂಲಕ ಒಂದು ರಿಸರ್ವಾಯರ್ ನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಈ ವಾಟರ್ ಮಿನರಲೈಸ್ಡ್ ವಾಟರ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ನಂತರ ಅನೇಕ ರೀತಿಯ ಮಿನರಲ್ಸ್ ಇರ್ತವೆ. ಈ ಮಿನರಲ್ಸ್ ಇದ್ರೆ ನೀರು ಬೇಗನೆ ಬಿಸಿಯಾಗುವುದಿಲ್ಲ. ಇದಕ್ಕಾಗಿ ಈ ನೀರನ್ನ ಡಿಮಿನರಲೈಸ್ಡ್ ಮಾಡ್ತಾರೆ. ಹೀಗೆ ಮಾಡಿದ ನೀರನ್ನ ಇದಕ್ಕೂ ಮುಂಚೆ ಹೇಳಿದ ಕೂಲಿಂಗ್ ಟವರ್ ಬೇಸ್ಗೆ ಕಳುಹಿಸಿ ಅಲ್ಲಿಂದ ಬಾಯ್ಲರ್ ಗೆ ಕಳುಹಿಸ್ತಾರೆ. ನೀರು ಹೇಗೆ ಸಿಗುತ್ತೆ ಅನ್ನೋದು ಗೊತ್ತಾಯಿತು. ಆದ್ರೆ ಕಲ್ಲಿದ್ದಲು ಹೇಗೆ ಸಿಗುತ್ತೆ, ಅದನ್ನ ಎಲ್ಲಿಂದ ತರ್ತಾರೆ, ಅದು ಭೂಮಿಯ ಮೇಲೆ ಹೇಗೆ ಉಂಟಾಯಿತು ಅನ್ನೋದನ್ನ ನೋಡೋಣ ಬನ್ನಿ. ಡೈನೋಸಾರ್ಸ್ ಕಾಲದಲ್ಲಿ ಆಸ್ಟ್ರಾಯ್ಡ್ ಭೂಮಿಯನ್ನ ಡಿಕ್ಕಿ ಹೊಡೆದು ಭೂಮಿ ಮೇಲಿರುವ ಜೀವರಾಶಿಗಳನ್ನೆಲ್ಲ ನಾಶ ಮಾಡಿದಾಗ ಭೂಮಿ ಮೇಲಿದ್ದ ಗಿಡ ಮರಗಳು ಕೂಡ ನಾಶವಾಗ್ತವೆ. ನಂತರ ನೈಸರ್ಗಿಕವಾಗಿಯೇ ಈ ನಾಶವಾದ ಗಿಡ ಮರಗಳ ಭಾಗಗಳು ಒಂದರ ಮೇಲೊಂದು ಕೂತು ನೀರಿನಲ್ಲಿ ಸೇರಲು ಪ್ರಾರಂಭಿಸುತ್ತೆ. ನೀರಿನಲ್ಲಿರುವ ಮೈಕ್ರೋ ಆರ್ಗನಿಸಮ್ಸ್ ಮತ್ತು ಅನೇಕ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಗಳ ಮೂಲಕ ಎಲ್ಲ ಪದಾರ್ಥ ಡಾರ್ಕ್ ಬ್ರೌನ್ ಕಲರ್ ನಲ್ಲಿ ಪೀಟ್ ಎಂಬ ಪದಾರ್ಥವಾಗಿ ಬದಲಾಗುತ್ತೆ. ಇದೇ ಕಲ್ಲಿದ್ದಲಿನ ಉತ್ಪತ್ತಿಯಲ್ಲಿ ಮೊದಲ ಹಂತ. ಅನೇಕ ಒತ್ತಡಗಳಿಂದ ಈ ಪೀಟ್ ಪದಾರ್ಥ ನಿಧಾನವಾಗಿ ಭೂಮಿ ಒಳಗಡೆ ಹೋಗುತ್ತೆ. ಅಲ್ಲಿ ಸೆಡಿಮೆಟ್ರಿಯಲ್ ರಾಕ್ಸ್ ಎಂದು ಕರೆಯಲ್ಪಡುವ ಕಲ್ಲುಗಳ ಒತ್ತಡದಿಂದ ಮತ್ತು ತಾಪಮಾನದಿಂದ ನಿಧಾನವಾಗಿ ಈ ಪೀಟ್ ಪದಾರ್ಥದಲ್ಲಿರುವ ನೀರೆಲ್ಲವೂ ಡಿಹೈಡ್ರೇಟ್ ಆಗುತ್ತೆ. ಇದರಿಂದ ಅದರಲ್ಲಿರುವ ನೀರಿನ ಅಂಶ ಕಡಿಮೆಯಾಗಿ ಕಾರ್ಬನ್ ಪ್ರಮಾಣ ಹೆಚ್ಚಾದಂತೆ ಆ ಪೀಟ್ ಎಂಬ ಪದಾರ್ಥ ಬಿಟುಮಿನಸ್ ಕೋಲ್ ಆಗಿ ಬದಲಾಗುತ್ತೆ. ಈ ಪ್ರಕ್ರಿಯೆ ಕೇವಲ 20-30 ವರ್ಷದಲ್ಲಿ ನಡೆದಿರೋದಲ್ಲ. ಈ ಪ್ರಕ್ರಿಯೆ ಸರಿಸುಮಾರು ಲಕ್ಷಾನುಗಟ್ಟಲೆ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಭೂಮಿಯ ಗರ್ಭದಲ್ಲಿ ಏರ್ಪಟ್ಟ ಈ ಕಲ್ಲಿದ್ದಲನ್ನ 2 ವಿಧದಲ್ಲಿ ಹೊರಗಡೆ ತೆಗಿತಾರೆ. ಒಂದು ಅಂಡರ್ ಗ್ರೌಂಡ್ ಮೈನಿಂಗ್, ಮತ್ತೊಂದು ಸರ್ಫೇಸ್ ಮೈನಿಂಗ್. ಪ್ರಪಂಚದಲ್ಲಿ ಹೆಚ್ಚಿನ ಪ್ರಮಾಣದ ಕಲ್ಲು ಅಂಡರ್ ಗ್ರೌಂಡ್ ನಲ್ಲಿ ಇರುತ್ತೆ. ಇದಕ್ಕಾಗಿ ಅಂಡರ್ ಗ್ರೌಂಡ್ ನಲ್ಲಿ ಹೆಚ್ಚಾಗಿ ಮೈನಿಂಗ್ ಮಾಡ್ತಾರೆ. ಕಲ್ಲಿದ್ದಲಿನ ನಿಕ್ಷೇಪಗಳು ಎಲ್ಲಿವೆ ಎನ್ನುವುದನ್ನು ತಿಳಿದುಕೊಳ್ಳಲು ಮೊದಲು ಒಂದು ಪ್ರದೇಶದ ಜಿಯೋಲಾಜಿಕಲ್ ಮ್ಯಾಪ್ಸ್ ನ ತಯಾರಿಸಿ ಅಲ್ಲಿ ಜಿಯೋಕೆಮಿಕಲ್ ಮತ್ತು ಜಿಯೋಫಿಸಿಕಲ್ ಸರ್ವೆಗಳನ್ನ ಮಾಡ್ತಾರೆ. ಇದರ ನಂತರ ಡ್ರಿಲ್ಲಿಂಗ್ ಸಹಾಯದಿಂದ ಕಲ್ಲಿದ್ದಲು ಎಲ್ಲಿದೆ ಎನ್ನುವುದನ್ನು ಕಂಡು ಹಿಡಿತಾರೆ. ಕಂಡು ಹಿಡಿದ ನಂತರ ಮಷಿನ್ಸ್ ಗಳ ಮೂಲಕ ಕಲ್ಲಿದ್ದಲು ಇರುವ ಭೂಮಿಯನ್ನ ಹಗೆಯುತ್ತಾರೆ. ಹಾಗೆ ಹಗೆದ ಕಲ್ಲಿದ್ದಲನ್ನ ಈ ಮಷಿನ್ ನೇರವಾಗಿ ಒಂದು ಕನ್ವೇರ್ ಬೆಲ್ಟ್ ಮೂಲಕ ಮೇಲೆ ಹಾಕುತ್ತೆ. ಆ ಕಲ್ಲಿದ್ದಲು ಒಂದು ಶಟರ್ ಟ್ರಕ್ ನಲ್ಲಿ ಬೀಳುತ್ತೆ. ಡ್ರೈವರ್ ಅದನ್ನ ತೆಗೆದುಕೊಂಡು ಮತ್ತೊಂದು ದೊಡ್ಡ ಕನ್ವೇರ್ ಬೆಲ್ಟ್ ಮೇಲೆ ಹಾಕ್ತಾನೆ. ನಂತರ ಕೊನೆಯದಾಗಿ ಭೂಮಿಯ ಮೇಲ್ಭಾಗಕ್ಕೆ ಕಲ್ಲಿದ್ದಲು ಬರುತ್ತೆ. ಅಲ್ಲಿಂದ
ಟ್ರಕ್ ಮೂಲಕ ಕಲ್ಲಿದ್ದಲನ್ನ ಟ್ರೈನ್ಗೆ ಲೋಡ್ ಮಾಡ್ತಾರೆ. ನಂತರ ಕೋಲ್ ಯಾರ್ಡ್ ನಲ್ಲಿ ಈ ಕಲ್ಲಿದ್ದಲನ್ನ ಅನ್ಲೋಡ್ ಮಾಡಲಾಗುತ್ತೆ. ಹೀಗೆ ಕಲ್ಲಿದ್ದಲಿನಿಂದ ವಿದ್ಯುತ್ ನ ಉತ್ಪತ್ತಿ ಮಾಡ್ತಾರೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.